ಈಗ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತ್ತಾಟ, ಯಾರು ಸಿಎಂ ಆಗ್ತಾರೆ ಅಂತ. ಬಿಜೆಪಿಯಲ್ಲಿ ನಾವೇನ್ ಕಮ್ಮಿ ಇಲ್ಲ ಅನ್ನುವಂತೆ ರಾಜ್ಯಾಧ್ಯಕ್ಷರ ಪಟ್ಟಕ್ಕಾಗಿ ಅಲ್ಲಿಯೂ ಕೂಡ ಈಗ ಪೈಪೋಟಿ ಆರಂಭ ಆಗಿದೆ. ಸದ್ಯಕ್ಕೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಯಡಿಯೂರಪ್ಪ ಅವರ ಮಗ BY ವಿಜೇಂದ್ರ ಅವರು ಹಾಲಿ ರಾಜ್ಯಾಧ್ಯಕ್ಷರಾಗಿ ಪಕ್ಷವನ್ನ ಮುನ್ನಡೆಸ್ತಾ ಇದ್ದಾರೆ. ಇವರು ಅಲ್ಲ ಅಂತಂದ್ರೆ ಮತ್ತೆ ಯಾರ್ಯಾರು ಪೈಪೋಟಿಯಲ್ಲಿ ಇದ್ದಾರೆ, ಇದು ಈಗ ಸದ್ಯಕ್ಕಿನ ಪ್ರಶ್ನೆ. ವಿಜೇಂದ್ರ ಅವರು ತಾವೇ ಮುಂದುವರಿಬೇಕು ಅನ್ನುವಂತಹ ಇಚ್ಛೆಯನ್ನಂತೂ ಹೊಂದಿದ್ದಾರೆ, ಅದು ಇರುತ್ತೆ ಕೂಡ. ಇವರು ಅಲ್ಲ ಅಂತಂದ್ರೆ ಹೈಕಮಾಂಡ್ ಬದಲಾವಣೆಯನ್ನ ಬಯಸಿದ್ರೆ ಮತ್ತೆ ಯಾರ್ಯಾರಿದ್ದಾರು ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರಾಗಿರಬೇಕು ಅಂತ ಬಯಸೋದು. ಬಿಜೆಪಿ MLC ಆಗಿರುವಂತಹ CT ರವಿ ಅವರು ರೇಸ್ನಲ್ಲಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಆಗಬೇಕು ಅಂತ ಮೊದಲಿನಿಂದನೂ ಕೂಡ ಸಂಘಟನೆಯ ಬಗ್ಗೆ ಹೆಚ್ಚು ಒಲವು CT ರವಿ ಅವರಿಗೆ. ಕಾರಣಾಂತರಗಳಿಂದ ಈ ಸಾರಿ ವಿಧಾನಸಭೆ ಚುನಾವಣೆಯಲ್ಲಿ ಸೋತರು. ಈಗ MLC ಆಗಿ ಮತ್ತೆ ವಿಧಾನಸೌಧದಲ್ಲಿದ್ದಾರೆ. ಇವರಿಗೆ ರಾಜ್ಯಾಧ್ಯಕ್ಷ ಜವಾಬ್ದಾರಿ ಕೊಡಬೇಕು ಅನ್ನುವಂತಹ ಲೆಕ್ಕಾಚಾರ ಇದೆ. CT ರವಿ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ರೆ ಪಾರ್ಟಿ ಯಶಸ್ಸಿನತ್ತ ನುಗ್ಗುತ್ತಾ. ವೆರಿ ಅಗ್ರೆಸಿವ್ನೆಸ್ ಬೇಕೀಗ. ವಿರೋಧ ಪಕ್ಷದಲ್ಲಿ ಬಿಜೆಪಿ ಇದೆ, ಅಗ್ರೆಸಿವ್ ಆಗಿ ಜನರ ಹತ್ರ ಹೋಗಬೇಕು, ಸರ್ಕಾರವನ್ನ ಬಡಿದೆಬ್ಬಿಸಬೇಕು, ಜನರ ಮನಸ್ಸಲ್ಲಿ ಬಿಜೆಪಿ ಗಟ್ಟಿಯಾಗಿ ನೆಲೆ ಊರುವಂತೆ ಮಾಡಬೇಕು. ಅದು ಯಾರಿಂದ ಸಾಧ್ಯ? ಇನ್ನ ಬಿಜೆಪಿಯ ಹಾಲಿ ಶಾಸಕರಾಗಿರುವಂತಹ ವಿ ಸುನೀಲ್ ಕುಮಾರ್ ಅವರ ಹೆಸರು ಕೂಡ ಪ್ರಬಲವಾಗಿ ಕೇಳಿ ಬರ್ತಾ ಇದೆ ಮೊದಲಿನಿಂದನೂ ಕೂಡ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ. ಸುನೀಲ್ ಕುಮಾರ್ ಅವರು ಕೂಡ ಅಷ್ಟೇ ಸಂಘಟನೆ ವಿಚಾರದಲ್ಲಿ ಚತುರರು. ಇವರನ್ನ ಅಧ್ಯಕ್ಷರನ್ನಾಗಿ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರವೂ ಕೂಡ ಇದೆ. ಅದೃಷ್ಟ ಒಲಿಬಹುದಾ ಸುನೀಲ್ ಕುಮಾರ್ ಅವರಿಗೆ? ಇನ್ನ ಸದನದಲ್ಲಿಯೂ ಕೂಡ ತಮ್ಮ ಶೈಲಿಯಲ್ಲೇ ಪ್ರಶ್ನೆಗಳನ್ನ ಕೇಳುವ ಮೂಲಕ ಸರ್ಕಾರವನ್ನ ಕಟ್ಟಿ ಹಾಕುವುದರಲ್ಲಿ ಮುಂಚೂಣಿಯಲ್ಲಿರ್ತಾರೆ ಸುನೀಲ್. ಇವರಿಗೆ ಅದೃಷ್ಟ ಒಲಿಬಹುದಾ? ಇನ್ನ ಕೇಂದ್ರ ಸಚಿವರು ಪಾರ್ಟಿಯ ಹಿರಿಯರು ಆಗಿರುವಂತಹ ವಿ ಸೋಮಣ್ಣ ಅವರು, ಇವರಿಗೆ ಜಾತಿಯ ಬಲ ಇದೆ, ಜೊತೆಗೆ ಕೈಯಲ್ಲಿ ಅಧಿಕಾರ ಇದೆ, ಕೇಂದ್ರ ಸಚಿವರಾಗಿ ಈಗ ಸದ್ಯಕ್ಕೆ ಕೆಲಸ ಮಾಡ್ತಾ ಇದ್ದಾರೆ. ಇಂಥವರನ್ನ ಮತ್ತೆ ರಾಜ್ಯ ಬಿಜೆಪಿ ಕರ್ಕೊಂಡು ಬಂದು ಜವಾಬ್ದಾರಿಯನ್ನ ಕೊಟ್ರೆ ಪಕ್ಷ ಸಂಘಟನೆ ಮಾಡೋದಕ್ಕೆ ಸುಲಭ ಆಗಬಹುದು. ಜೊತೆಗೆ ಕ್ಲೀನ್ ಇಮೇಜ್ ಇರುವಂತಹ ಒಬ್ಬ ವ್ಯಕ್ತಿ. ಉತ್ತರ ಕರ್ನಾಟಕ ಭಾಗದಲ್ಲಿಯೂ ಕೂಡ ಸೋಮಣ್ಣ ಅವರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ರೆ ವರ್ಕೌಟ್ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರ ಇದೆ. ನೋಡೋಣ ಹೈಕಮಾಂಡ್ನ ಲೆಕ್ಕಾಚಾರ ಏನಿದೆ ಅಂತ. ಇನ್ನ ಇವರನ್ನ ಹೊರತುಪಡಿಸಿದ್ರೆ ಮಾಜಿ ಮುಖ್ಯಮಂತ್ರಿಗಳು ಹಾಲಿ ಸಂಸದರು ಆಗಿರುವಂತಹ ಬಸವರಾಜ ಬೊಮ್ಮಾಯಿ ಅವರು ಎಲ್ಲಾ ಕಡೆನೂ ಕೂಡ ಸಲ್ಲುವಂತಹ ಒಬ್ಬ ನಾಯಕ. ಉತ್ತರ ಕರ್ನಾಟಕ ಆಗಿರಬಹುದು, ಈ ಕಡೆ ದಕ್ಷಿಣ ಕರ್ನಾಟಕ ಆಗಿರಬಹುದು, ನೋಟೆಡ್ ಪರ್ಸನ್. ಹಿಂಗಾಗಿ ಬಸವರಾಜ ಬೊಮ್ಮಾಯಿ ಅವರನ್ನ ಈಗ ಬಿಜೆಪಿಗೆ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಪಾರ್ಟಿಯಲ್ಲಿ ಹೊಸ ಚಾರ್ಮ್ ಬರಬಹುದಾ? ಆ ರೀತಿಯ ಲೆಕ್ಕಾಚಾರ ಬಿಜೆಪಿಗೆ ಇದೆಯಾ? ಇದನ್ನು ಕಾದು ನೋಡಬೇಕಾಗುತ್ತೆ. ಇನ್ನು ಅರವಿಂದ ಲಿಂಬಾವಳಿ ಅವರು ಮಾಜಿ ಸಚಿವರು, ಸಂಘಟನೆಯಿಂದ ಬಂದಂತವರು. ಅರವಿಂದ ಲಿಂಬಾವಳಿ ಅವರು ಕೂಡ ರಾಜ್ಯಾಧ್ಯಕ್ಷ ಸ್ಥಾನದ ರೇಸ್ನಲ್ಲಿದ್ದಾರೆ. ಇನ್ನ ಮಾಜಿ ಸಚಿವ ಮತ್ತೊಬ್ಬರು ಕುಮಾರ್ ಬಂಗಾರಪ್ಪ ಅವರು ಕೂಡ ರಾಜ್ಯಾಧ್ಯಕ್ಷ ಸ್ಥಾನದ ರೇಸ್ನಲ್ಲಿದ್ದಾರೆ. ಕುಮಾರ್ ಬಂಗಾರಪ್ಪ ಹಾಗೇನೆ ರಮೇಶ್ ಜಾರಕಿಹೊಳಿ, ಬಸನಗೌಡ ಪಾಟೀಲ್ ಯತ್ನಾಳ್ ಇವರೆಲ್ಲರೂ ಕೂಡ ಸೇರ್ಕೊಂಡು ವಿಜೇಂದ್ರ ಅವರನ್ನ ಕೆಳಗಿಳಿಸಬೇಕು ಅನ್ನುವಂತಹ ಒಂದು ಉದ್ದೇಶವನ್ನ ಇಟ್ಕೊಂಡು ರೆಬಲ್ ಆಗಿ ಸಭೆಗಳನ್ನ ಮಾಡ್ತಾ ಇದ್ದಾರೆ. ದೆಹಲಿಗೆ ಹೋಗಿ ಬಂದು ಮಾಡ್ತಾ ಇದ್ದಾರೆ. ಇನ್ನ ಅರವಿಂದ ಬೆಲ್ಲದವರು, ಶಾಸಕರಾಗಿರುವಂತಹ ಅರವಿಂದ ಬೆಲ್ಲದವರು ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದ ಸಂದರ್ಭದಲ್ಲಿ ಮುಖ್ಯಮಂತ್ರಿ ರೇಸ್ನಲ್ಲಿಯೂ ಕೂಡ ಅರವಿಂದ ಬೆಲ್ಲದವರ ಹೆಸರು ಕೇಳಿ ಬಂತು. ಈಗ ಇವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಬೇಕು ಅನ್ನುವಂತಹ ಸಾಕಷ್ಟು ವಿಚಾರಗಳು ಚರ್ಚೆ ಆಗ್ತಾ ಇದೆ. ಅರವಿಂದ ಬೆಲ್ಲದವರು ಕೂಡ ಸಂಘಟನೆಯ ವಿಚಾರದಲ್ಲಿ ತಮ್ಮದೇ ಆದಂತಹ ಶೈಲಿಯನ್ನ ಹೊಂದಿದ್ದಾರೆ, ಹಿಡಿತ ಹೊಂದಿದ್ದಾರೆ. ಇವರಿಗೂ ಒಂದು ಚಾನ್ಸ್ ಅನ್ನ ಕೊಟ್ಟು ನೋಡಬೇಕು ಅನ್ನುವಂತಹದ್ದಿದೆ. ಇನ್ನ ಬಿ ಶ್ರೀರಾಮುಲು ಮಾಜಿ ಸಚಿವರು. ಶ್ರೀರಾಮುಲು ಅವರು ಮೊದಲಿನಿಂದನೂ ಕೂಡ ರಾಜ್ಯಾಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿದ್ದಂಥವರು. ಸೊ ಶ್ರೀರಾಮುಲು ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಕೊಟ್ರೆ ಪಕ್ಷ ಸಂಘಟನೆಯಲ್ಲಿ ತಮ್ಮನ್ನ ತಾವು ಸಂಪೂರ್ಣವಾಗಿ ತೊಡಗಿಸಿಕೊಳ್ತಾರೆ ಅನ್ನುವಂತಹದ್ದು. ಇದರಲ್ಲಿ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗ್ತಾರೆ ರಾಮುಲು ಅವರು ಅನ್ನೋದು ಪ್ರಶ್ನೆ ಇದೆ. ಇನ್ನು ಸದ್ಯ ವಿಪಕ್ಷ ನಾಯಕ ಆಗಿರುವಂತಹ ಆರ್ ಅಶೋಕ್ ಅವರು, ಇವರ ಸ್ಟೈಲೇ ಬೇರೆ, ಇವರ ಮಾತಾಡುವ ಶೈಲಿ ಆಗಿರಬಹುದು, ಸಂಘಟನೆಯ ವಿಚಾರ ಆಗಿರಬಹುದು. ಈಗ ವಿಪಕ್ಷ ನಾಯಕರಾಗಿ ಯಶಸ್ವಿಯಾಗಿ ಪಕ್ಷವನ್ನ ಮುನ್ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಸರ್ಕಾರವನ್ನ ತಮ್ಮದೇ ಶೈಲಿಯಲ್ಲಿ ಕಟ್ಟಿ ಹಾಕುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಇವರಿಗೆ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಬೇಕು,
ವಿಪಕ್ಷ ನಾಯಕನಾಗಿರುವಂತವರು ರಾಜ್ಯಾಧ್ಯಕ್ಷರಾಗಿ ಮುಂದುವರಿಬಹುದಾ? ಎರಡೂ ಆಯ್ಕೆಗಳು ಬಹುಶಃ ಅದು ಸಾಧ್ಯವಾಗದೇ ಇರಬಹುದು. ಇವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ರೆ ವಿಪಕ್ಷ ನಾಯಕರು ಬೇರೆಯವರು ಬರಬಹುದು. ಅದನ್ನ ಆರ್ ಅಶೋಕ್ ಒಪ್ತಾರಾ ಅನ್ನುವಂಥದ್ದು ಪ್ರಶ್ನೆ ಇದೆ. ಇನ್ನ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಮಾಜಿ ಉಪಮುಖ್ಯಮಂತ್ರಿ, ಅಶ್ವಥ್ ನಾರಾಯಣ ಅವ್ರಿಗೂ ಒಂದು ಕೈ ನೋಡೇ ಬಿಡೋಣ, ಒಂದ್ ಚಾನ್ಸ್ ಕೊಟ್ಟೇ ಬಿಡೋಣ ಅನ್ನುವಂಥ ಲೆಕ್ಕಾಚಾರ ಇದೆ. ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಬಸನಗೌಡ ಪಾಟೀಲ್ ಯತ್ನಾಳ್ ನಿನ್ನೆ ಅಷ್ಟೇ ನಮ್ಮ ಜೊತೆಗೆ ಮಾತಾಡುವಾಗ ಹೇಳ್ತಾ ಇದ್ರು, ನಾನು ಬಿಜೆಪಿಗೆ ವಾಪಸ್ ಹೋಗ್ಬೇಕು ಅಂತಂದ್ರೆ ಯಾರ ಹತ್ರನೂ ಅಪ್ರೋಚ್ ಮಾಡಲ್ಲ, ನನ್ನವೇ ಕೆಲವು ಷರತ್ತುಗಳಿದೆ, ಆ ಷರತ್ತುಗಳಿಗೆ ಒಪ್ಪಿದ್ರೆ ಮಾತ್ರ ನಾನು ಬಿಜೆಪಿಗೆ ಹೋಗ್ತೀನಿ. ಅದರಲ್ಲಿ ಮುಖ್ಯವಾದಂತಹ ಷರತ್ತು ನನ್ನನ್ನ ಬಿಜೆಪಿ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಬೇಕು ಅನ್ನುವಂತಹ ಷರತ್ತು, ಮುಂದಿನ ಚುನಾವಣೆಯಲ್ಲಿ ನನ್ನನ್ನ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಅನೌನ್ಸ್ ಮಾಡಬೇಕು ಅನ್ನುವಂತಹ ಷರತ್ತು, ಈಗ ಸದ್ಯ ವಿರೋಧ ಪಕ್ಷದ ನಾಯಕನನ್ನಾಗಿ ಮಾಡಬೇಕು ಅನ್ನುವಂತಹ ಷರತ್ತು. ಈ ಎಲ್ಲಾ ಷರತ್ತುಗಳನ್ನು ಒಪ್ಪಿದ್ರೆ ನಾನು ಪಾರ್ಟಿಗೆ ಬರ್ತೀನಿ ಅಂತ ಹೇಳ್ತಿದ್ದಾರೆ. ಬಿಜೆಪಿ ಈ ಷರತ್ತುಗಳನ್ನು ಒಪ್ಪುತ್ತಾ ಅನ್ನುವಂಥದ್ದು ಪ್ರಶ್ನೆ ಇದೆ. ಹಂಗೆ ಇವರು ಪಾರ್ಟಿಗೆ ಬಂದರೆ ಬಿಜೆಪಿ ರಾಜ್ಯಾಧ್ಯಕ್ಷ ರೇಸ್ನಲ್ಲಿಯೂ ಕೂಡ ಇವರಿದ್ದಾರೆ. ನೋಡೋಣ ಹೈಕಮಾಂಡ್ ಈ ಎಲ್ಲ ನಾಯಕರುಗಳಿಗೆ ನಾನು ಹೆಸರು ಹೇಳಿದೆ, ಅವರ ಎಲ್ಲರ ವಿಚಾರಗಳನ್ನು ಅಳೆದು ತೂಗಿ ನೋಡಿ ಒಬ್ಬರನ್ನ ಫೈನಲ್ ಮಾಡುವಂತಹ ಸಾಧ್ಯತೆ ಅಧಿಕವಾಗಿದೆ. ಯಾರಿಗೆ ಒಲಿಬಹುದು ಅದೃಷ್ಟ ನೋಡೋಣ. ಇನ್ನು ನೆಕ್ಸ್ಟ್, ಈಗ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತ್ತಾಟ, ಯಾರು ಸಿಎಂ ಆಗ್ತಾರೆ ಅಂತ. ಬಿಜೆಪಿಯಲ್ಲಿ ನಾವೇನ್ ಕಮ್ಮಿ ಇಲ್ಲ ಅನ್ನುವಂತೆ ರಾಜ್ಯಾಧ್ಯಕ್ಷರ ಪಟ್ಟಕ್ಕಾಗಿ ಅಲ್ಲಿಯೂ ಕೂಡ ಈಗ ಪೈಪೋಟಿ ಆರಂಭ ಆಗಿದೆ. ಸದ್ಯಕ್ಕೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಯಡಿಯೂರಪ್ಪ ಅವರ ಮಗ BY ವಿಜೇಂದ್ರ ಅವರು ಹಾಲಿ ರಾಜ್ಯಾಧ್ಯಕ್ಷರಾಗಿ ಪಕ್ಷವನ್ನ ಮುನ್ನಡೆಸ್ತಾ ಇದ್ದಾರೆ. ಇವರು ಅಲ್ಲ ಅಂತಂದ್ರೆ ಮತ್ತೆ ಯಾರ್ಯಾರು ಪೈಪೋಟಿಯಲ್ಲಿ ಇದ್ದಾರೆ, ಇದು ಈಗ ಸದ್ಯಕ್ಕಿನ ಪ್ರಶ್ನೆ. ವಿಜೇಂದ್ರ ಅವರು ತಾವೇ ಮುಂದುವರಿಬೇಕು ಅನ್ನುವಂತಹ ಇಚ್ಛೆಯನ್ನಂತೂ ಹೊಂದಿದ್ದಾರೆ, ಅದು ಇರುತ್ತೆ ಕೂಡ. ಇವರು ಅಲ್ಲ ಅಂತಂದ್ರೆ ಹೈಕಮಾಂಡ್ ಬದಲಾವಣೆಯನ್ನ ಬಯಸಿದ್ರೆ ಮತ್ತೆ ಯಾರ್ಯಾರಿದ್ದಾರು ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರಾಗಿರಬೇಕು ಅಂತ ಬಯಸೋದು. ಬಿಜೆಪಿ MLC ಆಗಿರುವಂತಹ CT ರವಿ ಅವರು ರೇಸ್ನಲ್ಲಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಆಗಬೇಕು ಅಂತ ಮೊದಲಿನಿಂದನೂ ಕೂಡ ಸಂಘಟನೆಯ ಬಗ್ಗೆ ಹೆಚ್ಚು ಒಲವು CT ರವಿ ಅವರಿಗೆ. ಕಾರಣಾಂತರಗಳಿಂದ ಈ ಸಾರಿ ವಿಧಾನಸಭೆ ಚುನಾವಣೆಯಲ್ಲಿ ಸೋತರು. ಈಗ MLC ಆಗಿ ಮತ್ತೆ ವಿಧಾನಸೌಧದಲ್ಲಿದ್ದಾರೆ. ಇವರಿಗೆ ರಾಜ್ಯಾಧ್ಯಕ್ಷ ಜವಾಬ್ದಾರಿ ಕೊಡಬೇಕು ಅನ್ನುವಂತಹ ಲೆಕ್ಕಾಚಾರ ಇದೆ. CT ರವಿ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ರೆ ಪಾರ್ಟಿ ಯಶಸ್ಸಿನತ್ತ ನುಗ್ಗುತ್ತಾ. ವೆರಿ ಅಗ್ರೆಸಿವ್ನೆಸ್ ಬೇಕೀಗ. ವಿರೋಧ ಪಕ್ಷದಲ್ಲಿ ಬಿಜೆಪಿ ಇದೆ, ಅಗ್ರೆಸಿವ್ ಆಗಿ ಜನರ ಹತ್ರ ಹೋಗಬೇಕು, ಸರ್ಕಾರವನ್ನ ಬಡಿದೆಬ್ಬಿಸಬೇಕು, ಜನರ ಮನಸ್ಸಲ್ಲಿ ಬಿಜೆಪಿ ಗಟ್ಟಿಯಾಗಿ ನೆಲೆ ಊರುವಂತೆ ಮಾಡಬೇಕು. ಅದು ಯಾರಿಂದ ಸಾಧ್ಯ? ಇನ್ನ ಬಿಜೆಪಿಯ ಹಾಲಿ ಶಾಸಕರಾಗಿರುವಂತಹ ವಿ ಸುನೀಲ್ ಕುಮಾರ್ ಅವರ ಹೆಸರು ಕೂಡ ಪ್ರಬಲವಾಗಿ ಕೇಳಿ ಬರ್ತಾ ಇದೆ ಮೊದಲಿನಿಂದನೂ ಕೂಡ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ. ಸುನೀಲ್ ಕುಮಾರ್ ಅವರು ಕೂಡ ಅಷ್ಟೇ ಸಂಘಟನೆ ವಿಚಾರದಲ್ಲಿ ಚತುರರು. ಇವರನ್ನ ಅಧ್ಯಕ್ಷರನ್ನಾಗಿ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರವೂ ಕೂಡ ಇದೆ. ಅದೃಷ್ಟ ಒಲಿಬಹುದಾ ಸುನೀಲ್ ಕುಮಾರ್ ಅವರಿಗೆ? ಇನ್ನ ಸದನದಲ್ಲಿಯೂ ಕೂಡ ತಮ್ಮ ಶೈಲಿಯಲ್ಲೇ ಪ್ರಶ್ನೆಗಳನ್ನ ಕೇಳುವ ಮೂಲಕ ಸರ್ಕಾರವನ್ನ ಕಟ್ಟಿ ಹಾಕುವುದರಲ್ಲಿ ಮುಂಚೂಣಿಯಲ್ಲಿರ್ತಾರೆ ಸುನೀಲ್. ಇವರಿಗೆ ಅದೃಷ್ಟ ಒಲಿಬಹುದಾ? ಇನ್ನ ಕೇಂದ್ರ ಸಚಿವರು ಪಾರ್ಟಿಯ ಹಿರಿಯರು ಆಗಿರುವಂತಹ ವಿ ಸೋಮಣ್ಣ ಅವರು, ಇವರಿಗೆ ಜಾತಿಯ ಬಲ ಇದೆ, ಜೊತೆಗೆ ಕೈಯಲ್ಲಿ ಅಧಿಕಾರ ಇದೆ, ಕೇಂದ್ರ ಸಚಿವರಾಗಿ ಈಗ ಸದ್ಯಕ್ಕೆ ಕೆಲಸ ಮಾಡ್ತಾ ಇದ್ದಾರೆ. ಇಂಥವರನ್ನ ಮತ್ತೆ ರಾಜ್ಯ ಬಿಜೆಪಿ ಕರ್ಕೊಂಡು ಬಂದು ಜವಾಬ್ದಾರಿಯನ್ನ ಕೊಟ್ರೆ ಪಕ್ಷ ಸಂಘಟನೆ ಮಾಡೋದಕ್ಕೆ ಸುಲಭ ಆಗಬಹುದು. ಜೊತೆಗೆ ಕ್ಲೀನ್ ಇಮೇಜ್ ಇರುವಂತಹ ಒಬ್ಬ ವ್ಯಕ್ತಿ. ಉತ್ತರ ಕರ್ನಾಟಕ ಭಾಗದಲ್ಲಿಯೂ ಕೂಡ ಸೋಮಣ್ಣ ಅವರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ರೆ ವರ್ಕೌಟ್ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರ ಇದೆ. ನೋಡೋಣ ಹೈಕಮಾಂಡ್ನ ಲೆಕ್ಕಾಚಾರ ಏನಿದೆ ಅಂತ. ಇನ್ನ ಇವರನ್ನ ಹೊರತುಪಡಿಸಿದ್ರೆ ಮಾಜಿ ಮುಖ್ಯಮಂತ್ರಿಗಳು ಹಾಲಿ ಸಂಸದರು ಆಗಿರುವಂತಹ ಬಸವರಾಜ ಬೊಮ್ಮಾಯಿ ಅವರು ಎಲ್ಲಾ ಕಡೆನೂ ಕೂಡ ಸಲ್ಲುವಂತಹ ಒಬ್ಬ ನಾಯಕ. ಉತ್ತರ ಕರ್ನಾಟಕ ಆಗಿರಬಹುದು, ಈ ಕಡೆ ದಕ್ಷಿಣ ಕರ್ನಾಟಕ ಆಗಿರಬಹುದು, ನೋಟೆಡ್ ಪರ್ಸನ್. ಹಿಂಗಾಗಿ ಬಸವರಾಜ ಬೊಮ್ಮಾಯಿ ಅವರನ್ನ ಈಗ ಬಿಜೆಪಿಗೆ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದರೆ ಪಾರ್ಟಿಯಲ್ಲಿ ಹೊಸ ಚಾರ್ಮ್ ಬರಬಹುದಾ? ಆ ರೀತಿಯ ಲೆಕ್ಕಾಚಾರ ಬಿಜೆಪಿಗೆ ಇದೆಯಾ? ಇದನ್ನು ಕಾದು ನೋಡಬೇಕಾಗತ್ತೆ. ಇನ್ನು ಅರವಿಂದ ಲಿಂಬಾವಳಿ ಅವರು ಮಾಜಿ ಸಚಿವರು, ಸಂಘಟನೆಯಿಂದ ಬಂದಂತವರು. ಅರವಿಂದ ಲಿಂಬಾವಳಿ ಅವರು ಕೂಡ ರಾಜ್ಯಾಧ್ಯಕ್ಷ ಸ್ಥಾನದ ರೇಸ್ನಲ್ಲಿದ್ದಾರೆ. ಇನ್ನ ಮಾಜಿ ಸಚಿವ ಮತ್ತೊಬ್ಬರು ಕುಮಾರ್ ಬಂಗಾರಪ್ಪ ಅವರು ಕೂಡ ರಾಜ್ಯಾಧ್ಯಕ್ಷ ಸ್ಥಾನದ ರೇಸ್ನಲ್ಲಿದ್ದಾರೆ. ಕುಮಾರ್ ಬಂಗಾರಪ್ಪ ಹಾಗೇನೆ ರಮೇಶ್ ಜಾರಕಿಹೊಳಿ, ಬಸನಗೌಡ ಪಾಟೀಲ್ ಯತ್ನಾಳ್ ಇವರೆಲ್ಲರೂ ಕೂಡ ಸೇರ್ಕೊಂಡು
ವಿಜೇಂದ್ರ ಅವರನ್ನ ಕೆಳಗಿಳಿಸಬೇಕು ಅನ್ನುವಂತಹ ಒಂದು ಉದ್ದೇಶವನ್ನ ಇಟ್ಕೊಂಡು ರೆಬಲ್ ಆಗಿ ಸಭೆಗಳನ್ನ ಮಾಡ್ತಾ ಇದ್ದಾರೆ. ದೆಹಲಿಗೆ ಹೋಗಿ ಬಂದು ಮಾಡ್ತಾ ಇದ್ದಾರೆ. ಇನ್ನ ಅರವಿಂದ ಬೆಲ್ಲದವರು, ಶಾಸಕರಾಗಿರುವಂತಹ ಅರವಿಂದ ಬೆಲ್ಲದವರು ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದ ಸಂದರ್ಭದಲ್ಲಿ ಮುಖ್ಯಮಂತ್ರಿ ರೇಸ್ನಲ್ಲಿಯೂ ಕೂಡ ಅರವಿಂದ ಬೆಲ್ಲದವರ ಹೆಸರು ಕೇಳಿ ಬಂತು. ಈಗ ಇವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಬೇಕು ಅನ್ನುವಂತಹ ಸಾಕಷ್ಟು ವಿಚಾರಗಳು ಚರ್ಚೆ ಆಗ್ತಾ ಇದೆ. ಅರವಿಂದ ಬೆಲ್ಲದವರು ಕೂಡ ಸಂಘಟನೆಯ ವಿಚಾರದಲ್ಲಿ ತಮ್ಮದೇ ಆದಂತಹ ಶೈಲಿಯನ್ನ ಹೊಂದಿದ್ದಾರೆ, ಹಿಡಿತ ಹೊಂದಿದ್ದಾರೆ. ಇವರಿಗೂ ಒಂದು ಚಾನ್ಸ್ ಅನ್ನ ಕೊಟ್ಟು ನೋಡಬೇಕು ಅನ್ನುವಂತಹದ್ದಿದೆ. ಇನ್ನ ಬಿ ಶ್ರೀರಾಮುಲು ಮಾಜಿ ಸಚಿವರು, ಶ್ರೀರಾಮುಲು ಅವರು ಮೊದಲಿನಿಂದನೂ ಕೂಡ ರಾಜ್ಯಾಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿದ್ದಂಥವರು. ಸೊ ಶ್ರೀರಾಮುಲು ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಕೊಟ್ರೆ ಪಕ್ಷ ಸಂಘಟನೆಯಲ್ಲಿ ತಮ್ಮನ್ನ ತಾವು ಸಂಪೂರ್ಣವಾಗಿ ತೊಡಗಿಸಿಕೊಳ್ತಾರೆ ಅನ್ನುವಂತಹದ್ದು. ಇದರಲ್ಲಿ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗ್ತಾರೆ ರಾಮುಲು ಅವರು ಅನ್ನೋದು ಪ್ರಶ್ನೆ ಇದೆ. ಇನ್ನು ಸದ್ಯ ವಿಪಕ್ಷ ನಾಯಕ ಆಗಿರುವಂತಹ ಆರ್ ಅಶೋಕ್ ಅವರು, ಇವರ ಸ್ಟೈಲೇ ಬೇರೆ, ಇವರ ಮಾತಾಡುವ ಶೈಲಿ ಆಗಿರಬಹುದು, ಸಂಘಟನೆಯ ವಿಚಾರ ಆಗಿರಬಹುದು. ಈಗ ವಿಪಕ್ಷ ನಾಯಕರಾಗಿ ಯಶಸ್ವಿಯಾಗಿ ಪಕ್ಷವನ್ನ ಮುನ್ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಸರ್ಕಾರವನ್ನ ತಮ್ಮದೇ ಶೈಲಿಯಲ್ಲಿ ಕಟ್ಟಿ ಹಾಕುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಇವರಿಗೆ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಬೇಕು, ವಿಪಕ್ಷ ನಾಯಕನಾಗಿರುವಂತವರು ರಾಜ್ಯಾಧ್ಯಕ್ಷರಾಗಿ ಮುಂದುವರಿಬಹುದಾ? ಎರಡೂ ಆಯ್ಕೆಗಳು ಬಹುಶಃ ಅದು ಸಾಧ್ಯವಾಗದೇ ಇರಬಹುದು. ಇವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ರೆ ವಿಪಕ್ಷ ನಾಯಕರು ಬೇರೆಯವರು ಬರಬಹುದು. ಅದನ್ನ ಆರ್ ಅಶೋಕ್ ಒಪ್ತಾರಾ ಅನ್ನುವಂಥದ್ದು ಪ್ರಶ್ನೆ ಇದೆ. ಇನ್ನ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಮಾಜಿ ಉಪಮುಖ್ಯಮಂತ್ರಿ, ಅಶ್ವಥ್ ನಾರಾಯಣ ಅವ್ರಿಗೂ ಒಂದು ಕೈ ನೋಡೇ ಬಿಡೋಣ, ಒಂದು ಚಾನ್ಸ್ ಕೊಟ್ಟೇ ಬಿಡೋಣ ಅನ್ನುವಂಥ ಲೆಕ್ಕಾಚಾರ ಇದೆ. ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಬಸನಗೌಡ ಪಾಟೀಲ್ ಯತ್ನಾಳ್ ನಿನ್ನೆ ಅಷ್ಟೇ ನಮ್ಮ ಜೊತೆ ಮಾತಾಡುವಾಗ ಹೇಳ್ತಾ ಇದ್ರು, ನಾನು ಬಿಜೆಪಿಗೆ ವಾಪಸ್ ಹೋಗ್ಬೇಕು ಅಂತಂದ್ರೆ ಯಾರ ಹತ್ರನೂ ಅಪ್ರೋಚ್ ಮಾಡಲ್ಲ, ನನ್ನವೇ ಕೆಲವು ಷರತ್ತುಗಳಿದೆ, ಆ ಷರತ್ತುಗಳಿಗೆ ಒಪ್ಪಿದ್ರೆ ಮಾತ್ರ ನಾನು ಬಿಜೆಪಿಗೆ ಹೋಗ್ತೀನಿ. ಅದರಲ್ಲಿ ಮುಖ್ಯವಾದಂತಹ ಷರತ್ತು ನನ್ನನ್ನ ಬಿಜೆಪಿ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಬೇಕು ಅನ್ನುವಂತಹ ಷರತ್ತು, ಮುಂದಿನ ಚುನಾವಣೆಯಲ್ಲಿ ನನ್ನನ್ನ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಅನೌನ್ಸ್ ಮಾಡಬೇಕು ಅನ್ನುವಂತಹ ಷರತ್ತು, ಈಗ ಸದ್ಯ ವಿರೋಧ ಪಕ್ಷದ ನಾಯಕನನ್ನಾಗಿ ಮಾಡಬೇಕು ಅನ್ನುವಂತಹ ಷರತ್ತು. ಈ ಎಲ್ಲಾ ಷರತ್ತುಗಳನ್ನು ಒಪ್ಪಿದ್ರೆ ನಾನು ಪಾರ್ಟಿಗೆ ಬರ್ತೀನಿ ಅಂತ ಹೇಳ್ತಿದ್ದಾರೆ. ಬಿಜೆಪಿ ಈ ಷರತ್ತುಗಳನ್ನು ಒಪ್ಪುತ್ತಾ ಅನ್ನುವಂಥದ್ದು ಪ್ರಶ್ನೆ ಇದೆ. ಹಂಗೆ ಇವರು ಪಾರ್ಟಿಗೆ ಬಂದರೆ ಬಿಜೆಪಿ ರಾಜ್ಯಾಧ್ಯಕ್ಷ ರೇಸ್ನಲ್ಲಿಯೂ ಕೂಡ ಇವರಿದ್ದಾರೆ. ನೋಡೋಣ ಹೈಕಮಾಂಡ್ ಈ ಎಲ್ಲ ನಾಯಕರುಗಳಿಗೆ ನಾನು ಹೆಸರು ಹೇಳಿದೆ, ಅವರ ಎಲ್ಲರ ವಿಚಾರಗಳನ್ನು ಅಳೆದು ತೂಗಿ ನೋಡಿ ಒಬ್ಬರನ್ನ ಫೈನಲ್ ಮಾಡುವಂತಹ ಸಾಧ್ಯತೆ ಅಧಿಕವಾಗಿದೆ. ಯಾರಿಗೆ ಒಲಿಬಹುದು ಅದೃಷ್ಟ ನೋಡೋಣ. ಇನ್ನು ನೆಕ್ಸ್ಟ್